ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಸುಹಾಸ್ ಟೆಕ್ ವ್ಲಾಗ್ ಯೂಟ್ಯೂಬ್ ಚಾನಲ್. ನೀವೇನಾದ್ರೂ ಹೊಸದಾಗಿ ಯೂಟ್ಯೂಬ್ ಚಾನಲ್ ನ ಕ್ರಿಯೇಟ್ ಮಾಡಿದೀರಾ ಅಥವಾ ಮುಂದೆ ಹೊಸದಾಗಿ ಯೂಟ್ಯೂಬ್ ಚಾನಲ್ ನ ಕ್ರಿಯೇಟ್ ಮಾಡಿ ನಿಮ್ಮಲ್ಲಿರೋ ಟ್ಯಾಲೆಂಟ್ ನ ಒಂದು ಒಳ್ಳೆ ಕಂಟೆಂಟ್ ಆಗಿ ಕ್ರಿಯೇಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಹಾಗಾದ್ರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದಲ್ಲೇ ಕೊನೆವರೆಗೂ ನೋಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗೋದು ಈ ವಿಡಿಯೋದಲ್ಲಿ ಏನ್ ಕಂಟೆಂಟ್ ಇದೆ ಅಂತ. ನಾನು ಯಾಕೆ ಈ ತರ ಹೇಳ್ತೀನಿ ಅಂತಂದ್ರೆ, ಪ್ರತಿಯೊಬ್ರು ಕಂಟೆಂಟ್ ಕ್ರಿಯೇಟರ್ಗೆ ಬೇಕಾಗಿರೋದು 1,000 ಸಬ್ಸ್ಕ್ರೈಬರ್ಸ್, ಹಾಗೆ 4,000 ವಾಚ್ ಅವರ್, ಜೊತೆಲಿ 10 ಮಿಲಿಯನ್ ಯೂಟ್ಯೂಬ್ ಶಾರ್ಟ್ಸ್ ವ್ಯೂಸ್ ಆಗಿರ್ಬೇಕು. ಇಷ್ಟನ್ನು ನೀವು ರೀಚ್ ಮಾಡಿದ್ರಿ ಅಂದಾಗ ಮಾತ್ರ ನಿಮ್ ಚಾನಲ್ ಮಾನಿಟೈಸೇಷನ್ ಗೆ ಅಪ್ಲೈ ಮಾಡಕ್ಕೆ ಆಪ್ಷನ್ ತೋರಿಸುತ್ತೆ. ಸೊ ನಾನ್ ಇವತ್ತು ನಿಮಗೆ ಜಸ್ಟ್ 1 ವೀಕ್ ಅಲ್ಲಿ ಹೇಗೆ ಅದನ್ನ ರೀಚ್ ಮಾಡೋದಂತ ತೋರಿಸ್ಕೊಡ್ತಿದ್ದೀನಿ. ಇದುವರೆಗೂ ಯಾವುದೇ ಯೂಟ್ಯೂಬರ್ ಆಗ್ಲಿ ಈ ತರ ಒಂದು ಕಂಟೆಂಟ್ ನ ಕ್ರಿಯೇಟ್ ಮಾಡಿ ಯೂಟ್ಯೂಬ್ ಗೆ ವಿಡಿಯೋಸ್ ನ ಅಪ್ಲೋಡ್ ಮಾಡಿರಲ್ಲ. ಯಾಕೆ ಅಂದ್ರೆ ಈ ಒಂದು ಟ್ರಿಕ್ಸ್ ನ ಯಾರು ಕೂಡ ಯಾರ ಜೊತೆನೂ ಶೇರ್ ಮಾಡೋಕೆ ಇಷ್ಟನೂ ಪಡಲ್ಲ. ಅಂತ ಒಂದು ಟ್ರಿಕ್ಸ್ ನ ನಾನ್ ಇವತ್ತು ನಿಮ್ ಜೊತೆಲಿ ಶೇರ್ ಮಾಡ್ಕೊಂತ ಇದ್ದೀನಿ. ಈ ಒಂದು ಟ್ರಿಕ್ಸ್ ನ ಯಾರು ಕೂಡ ನಿಮಗೆ ಹೇಳ್ಕೊಟ್ಟಿರಲ್ಲ, ನಾನ್ ಇವತ್ತು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ನಾನಿವಾಗ ನನ್ನ ಮೊಬೈಲ್ ಸ್ಕ್ರೀನ್ ನ ಶೇರ್ ಮಾಡ್ತಾ ಇದ್ದೀನಿ ನಿಮಗೆ. ಸೊ ನೀವ್ ಇವಾಗ ನೋಡ್ತಿರ್ಬೋದು, ನಾನ್ ಇವಾಗ ಯೂಟ್ಯೂಬ್ ನ ಓಪನ್ ಮಾಡ್ಕೊಂತ ಇದ್ದೀನಿ. ಓಪನ್ ಮಾಡ್ಕೊಂಡು ನಾನು ಯೂಟ್ಯೂಬ್ ಚಾನಲ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಹೋಮ್, ವಿಡಿಯೋಸ್, ಶಾರ್ಟ್ಸ್, ಲೈವ್, ಪ್ಲೇ ಲಿಸ್ಟ್ ಅಂತ ಇದೆ. ನಾವು ಇವಾಗ ಪ್ಲೇ ಲಿಸ್ಟ್ಗೆ ಬರಬೇಕಾಗತ್ತೆ. ಯಾಕೆ ಅಂದರೆ ನೀವು ಏನೇನು ವೀಡಿಯೋಸ್ನ ಕ್ರಿಯೇಟ್ ಮಾಡಿದ್ದೀರೋ ಅಷ್ಟು ವೀಡಿಯೋಸ್ನ ಒಂದು ಪ್ಲೇ ಲಿಸ್ಟ್ ಮಾಡಿ. ಸೊ ನಾನಿಲ್ಲಿ ಆಲ್ರೆಡಿ ಪ್ಲೇ ಲಿಸ್ಟ್ನ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಓಪನ್ ಮಾಡ್ಕೊತಾ ಇದ್ದೀನಿ. ಈ ಪ್ಲೇ ಲಿಸ್ಟ್ ಹೇಗೆ ಯೂಸ್ಫುಲ್ ಆಗುತ್ತೆ ಅಂತಂದರೆ, ನಮಗೆ 4,000 ವಾಚ್ ಅವರ್ಗೆ ಯೂಸ್ಫುಲ್ ಆಗುತ್ತೆ. ಅದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ಈಗ ನಾನು ಇಲ್ಲಿ ಫಸ್ಟ್ನೇದೊಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ಮೇಲೆ ಇದನ್ನ ಫಸ್ಟ್ ಪಾಸ್ ಮಾಡ್ಕೊತೀನಿ. ನೆಕ್ಸ್ಟ್ ಇಲ್ಲಿ ಮೇಲ್ಗಡೆ ಸೆಟ್ಟಿಂಗ್ಸ್ ಅಂತ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇದರಲ್ಲಿ ಕ್ವಾಲಿಟಿ, ಪ್ಲೇಬ್ಯಾಕ್ ಸ್ಪೀಡ್, ಕ್ಯಾಪ್ಷನ್ಸ್, ಲಾಕ್ ಸ್ಕ್ರೀನ್, ಸ್ಲೀಪ್ ಟೈಮರ್, ಅಡಿಷನಲ್ ಸೆಟ್ಟಿಂಗ್ಸ್ ಇದೆ. ನಾವು ಇದರಲ್ಲಿ ಪ್ಲೇಬ್ಯಾಕ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಈ ಪ್ಲೇಬ್ಯಾಕ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ 1x ಅಂತ ಏನಿದೆ ಇದನ್ನ ನಾವು ತುಂಬ ಲೋಗೆ ಅಂದರೆ 0.25x ಕೊಡ್ತೀವಿ. ಓಕೆನಾ? ಕೊಟ್ಮೇಲೆ ಇದನ್ನ ಮತ್ತೆ ವಿಡಿಯೋನ ಪ್ಲೇ ಮಾಡ್ತೀವಿ. ಕಂಪ್ಲೀಟ್ ಈ ವಿಡಿಯೋ ಸ್ಲೋ ಆಗಿ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನ ಯಾವುದೇ ಕಾರಣಕ್ಕೂ ನಿಮ್ಮ ಮೊಬೈಲಲ್ಲಿ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇವ್ರ ಮೊಬೈಲಲ್ಲಿ ಮಾಡಿ, ಬಟ್ ನಿಮ್ಮ ಮೊಬೈಲ್ ಅಂತೂ ಮಾಡ್ಲಿಕ್ಕೆ ಹೋಗ್ಬೇಡಿ. ಈ ಥರ ಮಾಡೋದ್ರಿಂದ ನಿಮ್ಮ ವಾಚ್ ಅವರ್ ಜಾಸ್ತಿ ಆಗುತ್ತೆ. ಹೇಗೆ ಅಂದರೆ, ಇಲ್ಲಿ ನೋಡಿ, ಇವಾಗ ಪ್ಲೇ ಮಾಡ್ತೀನಿ ನಾನು. ಇಲ್ಲಿ ತುಂಬ ಸ್ಲೋ ಆಗಿ ರನ್ ಆಗ್ತಾ ಇದೆ ಈ ವಿಡಿಯೋ. ಇಲ್ಲಿ ನೋಡ್ತಾ ಇರ್ಬೋದು, ಈ ವಿಡಿಯೋ ಬರೀ 50 ಸೆಕೆಂಡ್ಸಲ್ಲಿದೆ. ಈ ವಿಡಿಯೋನ ನಾನು ಈ ಥರ ಪ್ಲೇ ಮಾಡೋದ್ರಿಂದ ನನಗೆ ಏನಿಲ್ಲ ಅಂದರೂ 3 ಮಿನಿಟ್ಸಲ್ಲಿ ವಾಚ್ ಅವರ್ ಕೌಂಟ್ ಆಗುತ್ತೆ. ಸೊ ಇದೇ ಥರ ಎಲ್ಲಾನು ಕಂಪ್ಲೀಟ್ ಪ್ಲೇ ಲಿಸ್ಟ್ ಮಾಡಿದ್ದೀನಿ. ಈಗ ನೆಕ್ಸ್ಟ್ ಕೊಟ್ಟರೆ ನೆಕ್ಸ್ಟ್ ವಿಡಿಯೋ ನನಗೆ ಪ್ಲೇ ಆಗುತ್ತೆ. ಸೊ ಇದೇ ಥರ ನೀವು ಮಾಡಿಕೊಂಡ್ರೆ ಜಸ್ಟ್ 1 ವೀಕಲ್ಲಿ 100% ನಿಮ್ಮ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ. ಇದೇ ಥರ ಯೂಸ್ಫುಲ್ ಇನ್ಫಾರ್ಮೇಷನ್ ನಿಮಗೇನಾದರೂ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು.